ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಲಬುರಗಿ ಜೇವರ್ಗಿ ರಸ್ತೆಯ ಹೈ ಸೆಕ್ಯೂರಿಟಿ ಸೆಂಟ್ರಲ್ ಜೈಲಿನಿಂದ ಕಾಂಪೌಂಡ್ ಗೋಡೆಯನ್ನು ಹಾರಿ ಸಿನಿಮಾ ಶೈಲಿಯಲ್ಲಿ ಪರಾರಿಯಾಗಿದ್ದಂಥ 3 ಖತರ್ನಾಕ್ ಕೈದಿಗಳ ಪ್ರಕರಣ ಈಗ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ. ಕೇವಲ 24 ಗಂಟೆಗಳಲ್ಲಿ ಪೊಲೀಸ್ನವರು ಬೃಹತ್ ಭೇಟಿಯನ್ನು ಆಡಿಬಿಟ್ಟಿದ್ದಾರೆ. ಜೈಲಿಂದ ಓಡದಂಥ ಒಬ್ಬ ನರಹಂತಕನ ಕಾಲಿಗೆ ಕಾಕಿ ಪಡೆ ಬುಲೆಟನ್ನು ಇಳಿಸಿದೆ. ವಿಚಿತ್ರ ಹಾಲಿವುಡ್ ಸಿನಿಮಾಗಳಲ್ಲಿ ನೀವು ನೋಡಿರೋ ಹೈ ವೋಲ್ಟೇಜ್ ಜೈಲಿನ ಬ್ರೇಕ್ ಸ್ಟೋರಿ ಇದು. ಅಕ್ಷರಶಃ ನಮ್ಮ ಹೆಮ್ಮೆ ಕಲ್ಯಾಣ ಕರ್ನಾಟಕದ ಹೃದಯ ಭಾಗವಾದಂಥ ಕಲಬುರಗಿಯಲ್ಲಿ ಲೈವ್ ಆಗಿ ನಡೆದು ಹೋಗಿತ್ತು. ಇದು ಬರೀ ಎಸ್ಕೇಪ್ ಸ್ಟೋರಿ ಅಲ್ಲ, ಸೈಲೆಂಟ್ ಆಗಿ ನಡೆದಿರೋ ಹಿಸ್ಟಾರಿಕಲ್ ಖತರ್ನಾಕ್ ಕೃತ್ಯ ಅಂದರೆ ತಪ್ಪಾಗೋದಿಲ್ಲ. ಯಾವ ಜೈಲನ್ನು ದಾಟಲಿಕ್ಕೆ ಸಾಕ್ಷಾತ್ ಹಕ್ಕಿಗಳು ಕೂಡ ಯೋಚನೆ ಮಾಡ್ತವೋ, ಯಾವ ಜೈಲಿನ ಗೋಡೆಗಳ ಮೇಲೆ ಹೈ ವೋಲ್ಟೇಜ್ ಕರೆಂಟ್ ಸದಾ ಜಗಜಗಿಸ್ತಾ ಇರುತ್ತೋ ಅಂತಹ ಕಲಬುರಗಿ ಹೈ ಸೆಕ್ಯೂರಿಟಿ ಸೆಂಟ್ರಲ್ ಜೈಲಿಗೆ ಈ 3 ಜನ ಲೋಕಲ್ ಕದೀಮರು ಬಿಗ್ ಕನ್ನ ಹಾಕಿಬಿಟ್ಟಿದ್ರು. ಜಸ್ಟ್ ಒಂದು ಟವಲ್, ಒಂದು ಟೀ ಶರ್ಟ್, ಅದನ್ನೇ ಮೃತ್ಯು ಹಗ್ಗವಾಗಿ ಮಾಡಿಕೊಂಡಂಥ ಈ ನರಹಂತಕರು ಇಡೀ ಕಾಕಿ ಸಾಮ್ರಾಜ್ಯವೇ ನಿದ್ದೆ ಮಾಡ್ತಾ ಇದ್ದಾಗ ಕಾಲಿಗೆ ಬುದ್ಧಿ ಹೇಳಿ ಕತ್ಲಲ್ಲಿ ಕರಗಿ ಹೋಗಿಬಿಟ್ಟಿದ್ರು. ನೋಡಿ, ತುಂಬ ಇಂಟ್ರೆಸ್ಟಿಂಗ್ ರೋಚಕವಾದಂಥ ಸುದ್ದಿಗಳನ್ನು ಈ ವಿಡಿಯೋ ಮುಖಾಂತರವಾಗಿ ತರ್ತಾ ಇರೋದು. ಕೊನೆಯವರೆಗೂ ನೀವು ಮಿಸ್ ಮಾಡದೆ ನೋಡಿ ಅನ್ನೋದನ್ನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ. ನೋಡಿ, ಕಾಕಿ ಪಡೆಯನ್ನು ಸುಮ್ಮನೆ ಕೂತಿಲ್ಲ. ಸಿಂಹದ ಗೂಡಿಗೆ ನುಗ್ಗಿ ಸವಾಲು ಹಾಕಿದಂಥ ಈ ಒಂದು ಕದೀಮರನ್ನ ಬೆನ್ನಿಡಿದಂಥ ಪೊಲೀಸರು ಕೇವಲ 24 ಗಂಟೆಗಳಲ್ಲಿ ಮೊದಲ ಬೇಟೆಯನ್ನು ಆಡಿದ್ದಾರೆ. ಹಸಿದ ಹೆಬ್ಬುಲಿ ಹಾಗೆ ಮುಳ್ಳು ಪೊದೆಯಲ್ಲಿ ಅಡಗಿದಂಥ ನರಹಂತಕ ಸಂತೋಷ್ ಬಲಗಾಲಿಗೆ ಪೊಲೀಸ್ನವರ ಶಸ್ತ್ರಾಸ್ತ್ರಗಳಿಂದ ಗೋಲಿಯನ್ನು ಇಳಿಸಲಾಗಿದೆ. ಪೊಲೀಸರ ಮೇಲೆ ಹಲ್ಲಿಗೆ ಮುಂದಾಗಿದ್ದಂಥ ಸಂತೋಷ್ಗೆ ಕಮಕ್ಕಿಮುಕ್ಕಿ ಅನ್ನದಂತೆ ಹೆಡಮುರಿ ಕಟ್ಟಲಾಗಿದೆ. ಜಸ್ಟ್ ಒಂದೇ ಒಂದು ಬುಲೆಟ್ ಆತನ ಕಾಲು ಸೀಳ್ಕೊಂಡು ಹೋಗಿಬಿಡ್ತು. ಜೈಲಿಂದ ಹಾರದಂಥ ಹಕ್ಕಿ ಈಗ ನೆತ್ತರಿನ ಮಡುವಿನಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ನರಳಾಡ್ತಾ ಇರೋದು. ಆದರೆ ಆತ ಒಬ್ಬನೇ ಅಲ್ಲ, ಇನ್ನೂ 2 ಸಜಾ ಕೈದಿಗಳು ಹೊರಗಡೆ ಆರಾಮಾಗಿ ಓಡ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ, ಯಾವ ಕ್ಷಣದಲ್ಲಿ ಪೊಲೀಸ್ನವರ ಮುಂದಿನ ಬುಲೆಟ್ಗೆ ಯಾರು ಎದೆ ಸೀಳಲಿದೆ ಅನ್ನೋ ರೋಚಕತೆಯೊಂದಿಗೆ ನಾವು ಕಾಯಬೇಕಾಗಿದೆ. ನೋಡಿ, ಜುಲೈ 14 ಮಂಗಳವಾರ ಮುಂಜಾನೆ 4 ಗಂಟೆ, ಆ ಪ್ರೆಷಿಯಸ್ ಟೈಮ್. ಎಲ್ಲರೂ ಕೂಡ ಕುಂಭಕರ್ಣ ನಿದ್ರೆಗೆ ಜಾರಿರ್ತಕ್ಕಂಥ ಸಮಯ ಅದು. ಫರದಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಲಬುರಗಿ ಕೇಂದ್ರ ಕಾರಾಗೃಹದ ಬ್ಯಾರಕ್ ನಂಬರ್ 5ರಲ್ಲಿ ನಡುಕ ಹುಟ್ಟಿಸುವಂಥ ಒಂದು ಸ್ಕೆಚ್ ಸಕ್ಸಸ್ ಆಗುತ್ತೆ. ಜೀವ ತೆಗೆದ ಪ್ರಕರಣದ ಜೀವಾವಧಿ ಶಿಕ್ಷೆಗಳಾದಂಥ ಅಂದರೆ ಕೈದಿಗಳಾದಂಥ ಸಂತೋಷ್ ಮೇತ್ರಿ, ಸಾಗರ್ ಹೊಸಮನಿ ಮತ್ತು ಗಂಭೀರ ಕಾಯ್ದೆಯಡಿ 20 ವರ್ಷ ಕಠಿಣ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂಥ ಮಸ್ತಾನ್ ಶೌಚಾಲಯದ ಕಬ್ಬಿಣದ ಗ್ರಿಲ್ಲನ್ನು ಮುರಿದು ಎಸ್ಕೇಪ್ ಆಗ್ತಾರೆ. ಜೈಲಿನ ಒಳಗಡೆ ನಡೀತಾ ಇದ್ದಂಥ ಕಟ್ಟಡದ ನಿರ್ಮಾಣದ ಏಣಿಯನ್ನು ಬಳಸಿಕೊಂಡು ಸುಮಾರು 25 ಅಡಿ ಎತ್ತರದ ಗೋಡೆಯನ್ನು ಹತ್ತಿ ಟೀ ಶರ್ಟ್ ಟವಲನ್ನೇ ಹಗ್ಗ ಮಾಡಿಕೊಂಡು ಹೊರಗೆ ಜಿಗಿತಾರೆ. CCTV ದೃಶ್ಯಗಳು ನಿಮಗೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ಮುಂದೆ ಹೋಗ್ಲಿಕ್ಕೆ ಹೋಗ್ತಾರೆ, ಮತ್ತು ಈ ಕಡೆ ರೋಡ್ ಪಕ್ಕದಲ್ಲಿ ಬರ್ತಾರೆ. ಅವ್ರ ಪ್ಲ್ಯಾನ್ ತುಂಬ ಏನೇನೋ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು, ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ಜೈಲಿಂದ ಹಾರಿದ ಹಕ್ಕಿಗಳನ್ನು ಹಿಡಿಲಿಕ್ಕೆ ACP ನೇತೃತ್ವದ 3 ವಿಶೇಷ ಟೀಮ್ಗಳನ್ನು ರಚನೆ ಮಾಡಿ ತೀವ್ರವಾದಂಥ ಶೋಧವನ್ನು ನಡೆಸ್ತಾಯಿದ್ರು. ಬುಧವಾರ ನಸುಕಿನ ಜಾವ ಪೊಲೀಸ್ನವ್ರಿಗೆ ಸಿಕ್ಕಿದ್ದು ಮೊದಲ ಸಕ್ಸಸ್. ಬೀದರ್ ಜಿಲ್ಲೆಯ ಹುಮನಾಬಾದ್ ಕೈಗಾರಿಕಾ ಪ್ರದೇಶದ ಮುಳ್ಳು ಪೊದೆಯಲ್ಲಿ ಅಡಗಿದಂಥ ಮೊದಲ ಕೈದಿ ಸಂತೋಷ್ ಬಸಪ್ಪ ಮೇತ್ರಿಯನ್ನು ಪೊಲೀಸ್ನವರು ಸುತ್ತುವರಿತಾರೆ. ಆ ಒಳ್ಳೆಯ ಸಮಯದಲ್ಲಿ ಪೊಲೀಸ್ನ ಮೇಲೆ ಆತ ದಾಳಿ ಮಾಡಲಿಕ್ಕೆ ಮುಂದಾಗ್ತಾನೆ. ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಆತನ ಕಾಲಿಗೆ ಗುಂಡನ್ನು ಹಾರಿಸಿ ಸರೆಂಡರ್ ಮಾಡ್ಕೊಳ್ತಾರೆ. ಗಾಯಾಳು ಕೈದಿಗೆ ಸದ್ಯ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ನೋಡಿ, ಈ ಜೈಲ್ ಬ್ರೇಕ್ ಬೆನ್ನಲ್ಲೇ ಇಲಾಖೆಯಲ್ಲಿ ಭಾರೀ ತಲ್ಲಣ ಸೃಷ್ಟಿಯಾಗಿರೋದು. ಭದ್ರತಾ ಲೋಪ ಎಸಗಿದಂಥ ಹಿನ್ನೆಲೆಯಲ್ಲಿ ಜೈಲು ಸೂಪರಿಂಟೆಂಡೆಂಟ್ ರಾಕೇಶ್ ಕಾಂಬ್ಳಿ ಸೇರಿ ಒಟ್ಟು 8 ಜನ ಜೈಲು ಸಿಬ್ಬಂದಿಯನ್ನು ADGP ಅಲೋಕ್ ಕುಮಾರ್ ಅವರು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಕೂಡ ಮಾಡಿದ್ದಾರೆ. ಅವರ ಜಾಗಕ್ಕೆ ಕೃಷ್ಣಕುಮಾರ್ ಅವರನ್ನ ಹೊಸ ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡಲಾಗಿದೆ. ಕಾರಾಗೃಹಗಳ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ADGP ಅಲೋಕ್ ಕುಮಾರ್ ಕರ್ತವ್ಯ ಲೋಪದ ಆರೋಪದಡಿ 3 ವಾರ್ಡನ್ಗಳು, 2 ಮುಖ್ಯ ವಾರ್ಡರ್ಗಳು ಮತ್ತು ಒಬ್ಬ ಸಹಾಯಕ ಅಧೀಕ್ಷಕ, ಒಬ್ಬ ಅಧೀಕ್ಷಕ ಮತ್ತು ಒಬ್ಬ ಕಾರ್ಯನಿರ್ವಾಹಕ ಜೈಲರ್ ಸೇರಿದಂತೆ ಒಟ್ಟು 8 ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಹೊಸ ಕಾರಾಗೃಹ ಅಧೀಕ್ಷಕರು ಬುಧವಾರ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಇತ್ತ ಈ ಜೈಲು ಘಟನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲೇ ನಡೆದಿರೋದ್ರಿಂದ ವಿರೋಧ ಪಕ್ಷದ ನಾಯಕ BY ವಿಜಯೇಂದ್ರ ಅವರು ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆ ತೀವ್ರವಾದಂಥ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ನೀವು ಬರೀ ಟ್ವೀಟ್ಗಳ ಮುಂದೆ ಕೂರಬೇಡಿ, ಸಿಸ್ಟಮ್ಗಳ ಮುಂದೆ ಕೂರಬೇಡಿ, ಭಾಷಣಗಳನ್ನು ಬಿಗಿಬೇಡಿ, ನಿಮ್ಮ ಜಿಲ್ಲೆಯನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ಥರದಲ್ಲಿ ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. ನೋಡಿ, ಖಂಡಿತವಾಗಿಯೂ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಸೋಲಾರ್ ಫೆನ್ಸಿಂಗ್ ಆಫ್ ಆಗಿದ್ದು ಹೇಗೆ ಅನ್ನೋ ಒಂದು ಅಚ್ಚರಿ ಕುತೂಹಲದ ಪ್ರಶ್ನೆ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದು. ಈಗ ತಪ್ಪಿಸ್ಕೊಂಡಂಥ 2 ನರಹಂತಕರು ಕಂಬಿ ಹಿಂದೆ ಬೀಳ್ತಾರಾ ಅಥವಾ ಕಾಕಿಗೆ ಮತ್ತೆ ಸವಾಲು ಹಾಕ್ತಾರಾ, ಅದು ಇನ್ನೂ ಕುತೂಹಲ ಮತ್ತು ರೋಚಕ.
ಆದರೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿಗಳನ್ನು ಕೊಡಲೇಬೇಕು. ಕಲಬುರಗಿ ಕೇಂದ್ರ ಕಾರಾಗೃಹದ ಹೈ ಸೆಕ್ಯೂರಿಟಿ ಸೋಲಾರ್ ಫೆನ್ಸಿಂಗ್ ವ್ಯವಸ್ಥೆಯನ್ನು ಕೈದಿಗಳು ತಾಂತ್ರಿಕವಾಗಿ ಆಫ್ ಮಾಡಿರಲಿಲ್ಲ. ಬದಲಿಗೆ ಜೈಲಿನ ಭದ್ರತಾ ಲೋಪ ಮತ್ತು ತಾಂತ್ರಿಕ ನಿರ್ವಹಣೆಯ ವೈಫಲ್ಯದ ಸಂಪೂರ್ಣ ಲಾಭವನ್ನು ಕೈದಿಗಳೇ ಪಡೆದುಕೊಳ್ತಾರೆ. ನೋಡಿ, ಪಾಯಿಂಟ್ ನಂಬರ್ 1, ಮುಂಚಿತವಾಗಿಯೇ ನಿಷ್ಕ್ರಿಯಗೊಂಡಿದ್ದಂಥ ಸೋಲಾರ್ ಬೇಲಿ. ಈ ಕೈದಿಗಳು ಗೋಡೆ ಹತ್ತುವ ಮುನ್ನವೇ ಜೈಲಿನ ಕಾಂಪೌಂಡ್ ಮೇಲಿದ್ದಂಥ ಸೋಲಾರ್ ಫೆನ್ಸಿಂಗ್ ಅಂದರೆ ಸೋಲಾರ್ ವಿದ್ಯುತ್ ತಂತಿ ಬೇಲಿ ಅದು ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ತಾಂತ್ರಿಕ ದೋಷ ಮತ್ತು ಬ್ಯಾಟ್ರಿ ಪ್ಯಾಕಪ್ ಸಮಸ್ಯೆಯಿಂದಾಗಿ ಬ್ಯಾಟ್ರಿ ಸರಿಯಾದಂಥ ಬ್ಯಾಕಪ್ಪು ಕೂಡ ಇಲ್ಲದೆ ಇರೋದರಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುತ್ತೆ. ಈ ಲೂಪ್ ಹೋಲ್ ಏನಿದೆ ಅದು ಜೈಲಿನ ಒಳಗಿದ್ದಂಥ ಕೈದಿಗಳಿಗೆ ಮೊದಲೇ ತಿಳಿದಿತ್ತು ಅನ್ನಲಾಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 2, ಇನ್ಸುಲೇಷನ್ ಟ್ರಿಕ್ ಅಂದರೆ ಬಟ್ಟೆಗಳ ಬಳಕೆ. ನಿಮಗೆ ಸೋಲಾರ್ ಬೇಲಿಯಲ್ಲಿ ಸ್ವಲ್ಪ ಪ್ರಮಾಣದ ಕರೆಂಟ್ ಇದ್ದರೂ ಸಹ ಅದರಿಂದ ಶಾಕ್ ಹೊಡೆಯದಂತೆ ತಪ್ಪಿಸ್ಕೊಳ್ಳಿಕ್ಕೆ ಕೈದಿಗಳು ಇನ್ಸುಲೇಷನ್ ಟೆಕ್ನಿಕ್ನ ಬಳಸಿದ್ರು. ಅಂದರೆ ದೇಶಿ ತಂತ್ರ. ತಾವೇ ಧರಿಸಿದಂಥ ಟಿ ಶರ್ಟ್ಗಳು, ಬೆಡ್ಶೀಟ್ ಹಾಗೂ ಟವಲ್ಗಳನ್ನು ಒಂದಕ್ಕೊಂದು ಗಟ್ಟಿಯಾಗಿ ಕಟ್ಟಿ ದಪ್ಪನೆಯ ಹಗ್ಗ ಮಾಡಿಕೊಂಡಿದ್ರು. ವಿದ್ಯುತ್ ತಂತಿಗಳ ಮೇಲೆ ಈ ಒದ್ದೆ ಅಲ್ಲದ ಒಣ ಬಟ್ಟೆಗಳನ್ನು ಹಾಕಿ ಅದರ ಮೇಲಿಂದ ಯಾವುದೇ ಶಾಕ್ ತಗಲದಂತೆ ಅತ್ಯಂತ ಜಾಣ್ಮೆಯಿಂದ ದಾಟಿದರು. ಸ್ನೇಹಿತರೆ, ಕನ್ಸ್ಟ್ರಕ್ಷನ್ಸ್ ಸೈಟ್ ಹೇಣಿಯ ಸಹಾಯ. ಪಾಯಿಂಟ್ ನಂಬರ್ 3 ಇದು. ಜೈಲಿನ ಆವರಣದಲ್ಲಿ ಹೊಸ ಬ್ಯಾರಕ್ ಅಥವಾ ಕಟ್ಟಡ ನಿರ್ಮಾಣದ ಕೆಲಸ ನಡೀತಾ ಇತ್ತು. ಅಲ್ಲಿನ ಕಾರ್ಮಿಕರು ರಾತ್ರಿ ವೇಳೆ ಕಬ್ಬಿಣದ ಅಥವಾ ಮರದ ಉದ್ದನೆಯ ಏಣಿಯನ್ನು ಅಲ್ಲೇ ಬಿಟ್ಟು ಹೋಗಿದ್ದರು. ಸೋಲಾರ್ ತಂತಿಗಳು ಇರೋ 20 ರಿಂದ 25 ಎತ್ತರದ ಕಾಂಪೌಂಡ್ ಗೋಡೆಯನ್ನು ಹತ್ತಲಿಕ್ಕೆ ಈ ಏಣಿಯ ಕೈದಿಗಳಿಗೆ ಮುಖ್ಯ ಆಸರೆ ಆಗುತ್ತೆ. ಸ್ನೇಹಿತರೆ, ಪಾಯಿಂಟ್ ನಂಬರ್ 4, CCTV ಬ್ಲೈಂಡ್ ಸ್ಪಾಟ್ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ. ಘಟನೆ ನಡೆದ ಮುಂಜಾನೆ 4 ಗಂಟೆಯ ಸಮಯದಲ್ಲಿ ಜೈಲಿನ ಕಂಟ್ರೋಲ್ ರೂಮ್ನಲ್ಲಿ CCTV ಮಾನಿಟರಿಂಗ್ ಮಾಡಬೇಕಾಗಿದ್ದಂಥ ಸಿಬ್ಬಂದಿ ಅಲರ್ಟ್ ಆಗಿರಲಿಲ್ಲ. ನಿದ್ರೆ ಮಂಪರು. ಅಲ್ಲದೆ ಸೋಲಾರ್ ಬೇಲಿಗೆ ಯಾರಾದರೂ ಕೈ ಇಟ್ಟರೆ ಅಥವಾ ತಂತಿ ಕಟ್ ಮಾಡಿದ್ರೆ ಜೈಲಿನ ಕಂಟ್ರೋಲ್ ರೂಮ್ನಲ್ಲಿ ಅಲಾರಾಮ್ ಸೌಂಡ್ ಬರಬೇಕಾಗಿತ್ತು. ಆದರೆ ಆ ಸಿಸ್ಟಮ್ ಸಂಪೂರ್ಣವಾಗಿ ಫೇಲ್ ಆಗಿತ್ತು. ನೋಡಿ, ತನಿಖೆ ಇಂದಿನ ಸ್ಥಿತಿ. ಸೋಲಾರ್ ಫೆನ್ಸಿಂಗ್ ವ್ಯವಸ್ಥೆ ಆಫ್ ಆಗಿದ್ದಕ್ಕೆ ಜೈಲಿನ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ ಅಂತ ಹೇಳಿ ADGP ಅಲೋಕ್ ಕುಮಾರ್ ಅವರು ಸೂಪರಿಂಟೆಂಡೆಂಟ್ ರಾಕೇಶ್ ಕಾಂಬ್ಳಿ ಸೇರಿದಂತೆ 8 ಜನ ಸಿಬ್ಬಂದಿನ ಸಸ್ಪೆಂಡ್ ಮಾಡಿದ್ದಾರೆ. ಒಳಗಿನ ಸಿಬ್ಬಂದಿಯೇ ಯಾರಾದರೂ ಮುಂಚಿತವಾಗಿ ಸೋಲಾರ್ ಪವರ್ ಆಫನ್ನು ಸ್ವಿಚ್ ಆಫ್ ಮಾಡಿ ಕೈದಿಗಳಿಗೆ ಸಹಾಯ ಮಾಡಿದಾರಾ ಅನ್ನೋ ಆಯಾಮದಲ್ಲೂ ಕೂಡ ವರದಿ ಪ್ರಕಾರ ತನಿಖೆ ಮುಂದುವರೆದಿದೆ. ನಿಮಗೆ ಒಂದು ಅಚ್ಚರಿಯ ಮಾಹಿತಿ ಗೊತ್ತಿರಲಿ, ಸೋಲಾರ್ ಬೇಲಿ ಅಂದರೆ ಆಟ ಅಂತ ಅಲ್ಲ. ಸಾಕ್ಷಾತ್ ಹಕ್ಕಿ ಕೂತ್ಕೊಂಡ್ರೂ ಸಜೀವ ದಹನ ಮಾಡ್ತಕ್ಕಂಥ ಹೈ ವೋಲ್ಟೇಜ್ ಕರೆಂಟ್ ಅದು. ಅಂಥದ್ರಲ್ಲಿ 3 ಜನ ಹಸಿದ ತೋಳುಗಳು ಆ ಕರೆಂಟ್ ಬೇಲಿಯನ್ನೇ ಮಣ್ಣು ಮುಕ್ಕಿಸ್ತವೆ ಅಂದರೆ ನೀವು ನಂಬಲೇಬೇಕು. ಅದು ಜೈಲಿನ ಒಳಗಡೆ ನಡೆದಂಥ ಮಹಾ ಮಾಸ್ಟರ್ ಮೈಂಡ್ ಗೇಮ್ ಅದು. ಇವತ್ತು ಇಡೀ ರಾಜ್ಯದ ಮುಂದಿರೋ $1 ಬಿಲಿಯನ್ ಪ್ರಶ್ನೆ ಒಂದೇ. ಅಷ್ಟು ದೊಡ್ಡ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಆ ಸೋಲಾರ್ ಫೆನ್ಸಿಂಗ್ ಸಡನ್ನಾಗಿ ಆಫ್ ಆಗಿದ್ದು ಯಾಕೆ? ಕದೀಮರು ಅದನ್ನು ಆಫ್ ಮಾಡಿದ್ರ ಅಥವಾ ಅವ್ರನ್ನ ಎಸ್ಕೇಪ್ ಮಾಡಿಸೋಕೆ ಒಳಗಿದ್ದಂಥ ಕರಾಳ ಹಸ್ತಗಳೇ ಆ ಸ್ವಿಚ್ ಆಫನ್ನು ಮಾಡಿದ್ವಾ? ನೋಡಿ, ಇನ್ಸೈಡ್ ಸ್ಟೋರಿ. ಕೈದಿಗಳ ಕೈಯಲ್ಲಿ ಯಾವುದೇ ಹೈಟೆಕ್ ಸಾಧನೆ ಇರಲಿಲ್ಲ, ಆದರೆ ಅವ್ರ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಕ್ರಿಮಿನಲ್ ಐಡಿಯಾ. ಜೈಲಿನ ಆವರಣದಲ್ಲಿ ನಡೀತಾ ಇದ್ದಂಥ ಬಿಲ್ಡಿಂಗ್ ಕೆಲಸದ ಜಾಗದಿಂದ ಸದ್ದಿಲ್ಲದೆ ಏಣಿನ ಎತ್ಕೊಂಡು ಬಂದು ಗೋಡೆಗೆ ಒರಗಿಸ್ತಾರೆ. ಅಲ್ಲಿಗೆ ಫಸ್ಟ್ ಸ್ಟೆಪ್ ಸಕ್ಸಸ್ ಆಗುತ್ತೆ. ಎರಡನೇದು, ಆ ಜೈಲಿನ ಸೋಲಾರ್ ಬೇಲಿ ಘಟನೆ ನಡೆಯೋಕ್ಕೂ ಮುನ್ನವೇ ಡೆಡ್ ಆಗಿತ್ತು. ಇಲಾಖೆಯ ನಿರ್ಲಕ್ಷ್ಯದ ಪರಾಕಾಷ್ಠೆ ಅಂದರೆ ಇದೆ. ತಾಂತ್ರಿಕ ದೋಷವೋ ಅಥವಾ ಬ್ಯಾಟ್ರಿ ಫೇಲೂರೋ, ಒಟ್ಟಿನಲ್ಲಿ ಆ ತಂತಿಗಳಲ್ಲಿ ಕರೆಂಟ್ ಹರಿತಾ ಇರಲಿಲ್ಲ ಅಷ್ಟೇ. ಅತಿ ದೊಡ್ಡ ರಹಸ್ಯ ಜೈಲಿನ ಒಳಗಿದ್ದಂಥ 3 ನರಹಂತಕರಿಗೆ ಮೊದಲೇ ಈ ಮಾಹಿತಿ ಲೀಕ್ ಆಗಿಬಿಟ್ಟಿತ್ತು. ಇನ್ನು ನಾವು ಆರಂಭದಲ್ಲಿ ಹೇಳಿದ್ನಲ್ಲ, ದಿ ಇನ್ಸುಲೇಷನ್ ಪ್ರೋ ಟ್ರಿಕ್. ಅದು ಒಂದು ವೇಳೆ ಕರೆಂಟ್ ಇದ್ದರೂ ಅದನ್ನು ಬ್ರೇಕ್ ಮಾಡೋದಕ್ಕೆ ಈ ಕದೀಮರು ಜೈಲಿನ ಒಳಗಡೆ ಬಟ್ಟೆಗಳನ್ನೇ ಆಯುಧ ಮಾಡಿಕೊಂಡ್ರು. ತಾವೇ ಇಟ್ಕೊಂಡಿದ್ದಂಥ ಬೆಡ್ಶೀಟು, ಟವಲ್ಲು, ಟಿ ಶರ್ಟ್ಗಳನ್ನು ಒಂದಕ್ಕೊಂದು ಜಂಟಿ ಹಾಕಿ ಒಣಗಿದಂಥ ಬಟ್ಟೆಯ ದಪ್ಪದ ಹಗ್ಗವನ್ನು ರೆಡಿ ಮಾಡಿದರು. ನಮಗೆ ಸೈನ್ಸ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ಒಣ ಬಟ್ಟೆಯಲ್ಲಿ ಕರೆಂಟ್ ಪಾಸ್ ಆಗಲ್ಲ ಅನ್ನೋ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅದು ಈ ಒಂದು ಕೈದಿಗಳಿಗೆ ಜೈಲ್ ಬ್ರೇಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ ಬಟ್ಟೆಯನ್ನು ತಂತಿ ಮೇಲೆ ಹಾಕಿ ಕರೆಂಟ್ ಶಾಕ್ ಹೊಡೆಯೋದು ಹಾಗೆ ಅತ್ಯಂತ ಚಾಣಾಕ್ಷತನದಿಂದ ಗೋಡೆಯನ್ನು ದಾಟಿ ಹೊರಗಡೆ ಜಿಗಿದು ಬಿಡ್ತಾರೆ. ಆದರೆ ಅಸಲಿ ಶಾಕ್ ಏನಂದರೆ, ತಂತಿ ಕಟ್ ಆದಾಗಲೋ ಅಥವಾ ಯಾರಾದರೂ ಮುಟ್ಟಿದಾಗಲೋ ಜೈಲಿನ ಕಂಟ್ರೋಲ್ ರೂಮ್ನಲ್ಲಿ ಸೈರನ್ ಸೌಂಡ್ ಬರಬೇಕಾಗಿತ್ತಲ್ಲ, ಇಡೀ ಜೈಲು ಅಲರ್ಟ್ ಆಗಬೇಕಿತ್ತಲ್ವ. ಅವತ್ತು ರಾತ್ರಿ ಜೈಲಿನ ಅಲಾರಾಮ್ ಸಿಸ್ಟಮ್ ಕೂಡ ಮೂಕ ಪ್ರೇಕ್ಷಕಿಯಾಗಿ ಕೂತ್ಬಿಟ್ಟಿತ್ತಲ್ವ. ಕಂಟ್ರೋಲ್ ರೂಮ್ನಲ್ಲಿದ್ದಂಥ ಸಿಬ್ಬಂದಿ ಕುಂಭಕರ್ಣನ ಹಾಗೆ ನಿದ್ದೆಗೆ ಜಾರಿಕೊಂಡಿದ್ರಲ್ವ. ಹಾಗಾಗಿ ಇದೆಲ್ಲವೂ ಕೂಡ ಅವರಿಗೆ ಸಲೀಸಾಯಿತು. ಇದೇ ಕಾರಣಕ್ಕೆ ಹದ್ದಿನ ಕಣ್ಣಿಡಬೇಕಾಗಿದ್ದಂತಹ ರಾಕೇಶ್ ಕಾಂಬ್ಳಿ ಸೇರಿ 8 ವಿಕೆಟ್ಗಳ ಪತನ ಆಗಿದೆ. ಇಲಾಖೆಯ ಒಳಗಿನ ಕರಾಳ ಸಂಚು ಇಲ್ಲದೆ ಇಷ್ಟೊಂದು ಪರ್ಫೆಕ್ಟಾಗಿ ಜೈಲು ಬ್ರೇಕ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಈಗ ತನಿಖಾಧಿಕಾರಿಗಳಿಗೂ ಕೂಡ ನಡುಕವನ್ನು ಉಂಟು ಮಾಡ್ತಾ ಇರೋದು. ವೀಕ್ಷಕರೇ,
ಈ ಇಡೀ ಜೈಲ್ ಬ್ರೇಕ್ ಕಥೆಯನ್ನು ನೋಡಿದ ಮೇಲೆ ನಮ್ಗೆ ಅನಿಸೋದು ಒಂದೇ, ಖದೀಮರು ಮಹಾಪರಾಕ್ರಮಿಗಳಾಗಿ ಇಲ್ಲೇನು ಗೆದ್ದಿಲ್ಲ, ಬದಲಿಗೆ ನಮ್ಮದೇ ಜೈಲು ಸಿಬ್ಬಂದಿಯ ಹಿಮಾಲಯದಂಥ ಬೇಜವಾಬ್ದಾರಿತನದಿಂದ ಈ ಕ್ರಿಮಿನಲ್ಗಳನ್ನು ಗೆಲ್ಲಿಸಿರೋದು. ಯಾವ ಕೋಟೆಯನ್ನು ಭೇದಿಸೋಕ್ಕೆ ಶತ್ರುಗಳು ನಡುಗಬೇಕಿತ್ತು, ಅದೇ ಕೋಟೆಗೆ ಕಾವಲುಗಾರರು ಕುಂಭಕರ್ಣನ ತರಹ ನಿದ್ದೆಗೆ ಜಾರಿದ್ದು ಈ ದೇಶದ ಭದ್ರತೆಗೆ ಹಿಡಿದಂಥ ಕೈಗನ್ನಡಿ. ಸೋಲಾರ್ ಬೇಲಿಯಲ್ಲಿ ಕರೆಂಟ್ ಇರಲಿಲ್ಲ, ಕಂಟ್ರೋಲ್ ರೂಮ್ನ ಅಲಾರಾಮ್ ಸಿಸ್ಟಮ್ ಸತ್ತು ಹೋಗಿತ್ತು, ಕಣ್ಣು ಮುಂದಿನ CCTVಗಳಲ್ಲಿ ಕೈದಿಗಳು ಹಾವಿನ ಥರ ತೆವಳ್ತಾ ಇದ್ದರು. ಅದನ್ನು ನೋಡೋಕೆ ಯಾವೊಬ್ಬ ಅಧಿಕಾರಿಯ ಕಣ್ಣುಗಳು ಜಾಗೃತವಾಗಿರಲಿಲ್ಲ. ಇದು ಬರೀ ನಿರ್ಲಕ್ಷ್ಯ ಅಲ್ಲ, ಸಾರ್ವಜನಿಕರ ಜೀವದ ಜೊತೆ ಆಡಿದಂಥ ಅಕ್ಷರಶಃ ಚೆಲ್ಲಾಟ. ಇವತ್ತು 8 ಜನ ಸಿಬ್ಬಂದಿಗಳ ಅಮಾನತುಗೊಂಡಿರ್ಬೋದು, ಆದರೆ ಜೈಲಿನ ಒಳಗಡೆ ನಡೀತಿರೋ ಇಂಥದ್ದೇ ಕರಾಳ ನಿದ್ದೆ, ಇಂಥದ್ದೇ ಬೇಜವಾಬ್ದಾರಿತನ ಇವತ್ತು ಇಡೀ ಸಮಾಜವನ್ನೇ ಆತಂಕಕ್ಕೆ ದೂಡ್ತಾ ಇದೆ. ಒಳಗಿರಬೇಕಾದಂಥ ನರಹಂತಕರು ನಮ್ಮ ಕಣ್ಮುಂದೆ ರಾಜಾರೋಷವಾಗಿ ತಿರುಗಾಡೋಕ್ಕೆ ಕಾರಣವಾಗ್ತಾರೋ ಇಂಥ ಕಾಕಿ ಕುರಿಗಳ ವಿರುದ್ಧ ಕೇವಲ ಅಮಾನತು ಮಾತ್ರ ಸಾಲದು, ಇವರ ಮೇಲೂ ಕೂಡ ಕಠಿಣ ಕ್ರಮಗಳು ಆಗಬೇಕಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯಗಳನ್ನು ತಿಳಿಸ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.